टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ತೀರ್ಮಾನವನ್ನು ತಗೊಂಡು ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಒಂದು ವಿಶ್ವಾಸ ನಂಬಿಕೆ ನಮ್ಮಲ್ಲಿದೆ. ಅಂದರೆ ಈ ವರ್ಷದಲ್ಲೇ ಆಗ್ಬೋದಾ ಸರ್? ಹೌದು, ಈ ವರ್ಷ ಹೇಳ್ತೀನಲ್ಲ, ಈಗೇನು ಇವ್ರು ಕ್ರಾಂತಿಗೆ ಡೇಟ್ ಕೊಡ್ತಾರಲ್ಲ ಅದೇ ಹೇಳ್ತಾ ಇದ್ದೀರ ಎಲ್ಲರೂ. ಇನ್ನೊಂದು 2-3 ತಿಂಗಳಲ್ಲಿ ಎಲ್ಲವೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತದೆ. ಅಂದರೆ ಸರ್ 2-3 ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗ್ತದೆ ಅಂತ ಅದನ್ನೇ ಹೇಳ್ತಾ ಇದ್ದೀನಲ್ಲ. ನಾನು ಸುತ್ತಿ ಬಳಸಿ ಏನು ಮಾತಾಡ್ತಾ ಇಲ್ವಲ್ಲ, ನಾನು ಸುತ್ತಿ ಬಳಸಿ ಏನು ಮಾತಾಡ್ದೆ, ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ ಸರ್. ಈಗ ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ, ಹೈಕಮಾಂಡಿಂದ ಏನೂ ಸೂಚನೆ ಬಂದಿಲ್ಲ, ಊಹಾಪೋಹಗಳು ನಡೀತಾ ಇದೆ, ಅದಕ್ಕೆ ಯಾರೂ ಬೆಲೆ ಕೊಡೋದು ಬೇಡ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನೋಡಿ, ನಾವು ಆ ಸಂದರ್ಭದಲ್ಲಿ ನಾವೆಲ್ಲರ ಜೊತೆಲೇ ಇದ್ವಿ, ಡೆಲ್ಲಿನಲ್ಲೇ ಇದ್ವಿ, ದೆಹಲಿನಲ್ಲೇ ಇದ್ವಿ ನಾವೆಲ್ಲರೂ ಕೂಡ. ಅವತ್ತು ಎಲ್ರಿಗೂ ಗೊತ್ತಿರುವಂಥ ವಿಷಯ, ಅವತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಸಾಹೇಬರು, ಖರ್ಗೆ ಸಾಹೇಬರು ಅವತ್ತು ತೀರ್ಮಾನವನ್ನು ತಗೊಂಡಿದ್ದಾರೆ. ಅದೆಲ್ರಿಗೂ ಗೊತ್ತಿದೆ, ಅವತ್ತೆಲ್ಲರೂ ಕೂಡ ಮಾಡ್ತಾರೆ, ಕಾದು ನೋಡ್ಬೇಕಷ್ಟೆ. ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ತೀರ್ಮಾನವನ್ನು ತಗೊಂಡು ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಒಂದು ವಿಶ್ವಾಸ ನಂಬಿಕೆ ನಮ್ಮಲ್ಲಿದೆ. ಅಂದರೆ ಈ ವರ್ಷದಲ್ಲೇ ಆಗ್ಬೋದಾ ಸರ್? ಹೌದು, ಈ ವರ್ಷ ಹೇಳ್ತೀನಲ್ಲ, ಈಗೇನು ಇವ್ರು ಕ್ರಾಂತಿಗೆ ಡೇಟ್ ಕೊಡ್ತಾರಲ್ಲ ಅದೇ ಹೇಳ್ತಾ ಇದ್ದೀರ ಎಲ್ಲರೂ. ಇನ್ನೊಂದು 2-3 ತಿಂಗಳಲ್ಲಿ ಎಲ್ಲವೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತದೆ. ಅಂದರೆ ಸರ್ 2-3 ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗ್ತದೆ ಅಂತ ಅದನ್ನೇ ಹೇಳ್ತಾ ಇದ್ದೀನಲ್ಲ. ನಾನು ಸುತ್ತಿ ಬಳಸಿ ಏನು ಮಾತಾಡ್ತಾ ಇಲ್ವಲ್ಲ, ನಾನು ಸುತ್ತಿ ಬಳಸಿ ಏನು ಮಾತಾಡ್ದೆ, ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ ಸರ್. ಈಗ ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ, ಹೈಕಮಾಂಡಿಂದ ಏನೂ ಸೂಚನೆ ಬಂದಿಲ್ಲ, ಊಹಾಪೋಹಗಳು ನಡೀತಾ ಇದೆ, ಅದಕ್ಕೆ ಯಾರೂ ಬೆಲೆ ಕೊಡೋದು ಬೇಡ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನೋಡಿ, ನಾವು ಆ ಸಂದರ್ಭದಲ್ಲಿ ನಾವೆಲ್ಲರ ಜೊತೆಲೇ ಇದ್ವಿ, ಡೆಲ್ಲಿನಲ್ಲೇ ಇದ್ವಿ, ದೆಹಲಿನಲ್ಲೇ ಇದ್ವಿ ನಾವೆಲ್ಲರೂ ಕೂಡ. ಅವತ್ತು ಎಲ್ರಿಗೂ ಗೊತ್ತಿರುವಂಥ ವಿಷಯ, ಅವತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಸಾಹೇಬರು, ಖರ್ಗೆ ಸಾಹೇಬರು ಅವತ್ತು ತೀರ್ಮಾನವನ್ನು ತಗೊಂಡಿದ್ದಾರೆ. ಅದೆಲ್ರಿಗೂ ಗೊತ್ತಿದೆ, ಅವತ್ತೆಲ್ಲರೂ ಕೂಡ ಮಾಡ್ತಾರೆ, ಕಾದು ನೋಡ್ಬೇಕಷ್ಟೆ.